ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ, ನಾನು ಪ್ರತಿ ಸತಿನೂ ಮಕ್ಕಳಿಗೆ ನೀವು ಫಿಸಿಕ್ಸ್ 70 ಔಟ್ ಆಫ್ 70 ಸ್ಕೋರ್ ಮಾಡಿ ಮಿನಿಮಮ್ 65 ಬೇಕು ಅಂತ ಕೇಳ್ತಾ ಇರ್ತೀನಿ. ಬಟ್ ಮಕ್ಕಳೇ, ಈಗ ನಮಗೆ ತುಂಬಾ ಕಡಿಮೆ ಸಮಯ ಇದೆ. ಐ ಥಿಂಕ್ ಇನ್ನೊಂದು ಲಾಸ್ಟ್ 1 ಡೇ ವಿ ಆರ್ ಲೆಫ್ಟ್ ವಿತ್ ದ ಫಿಸಿಕ್ಸ್ ಎಕ್ಸಾಮ್. ನಿಮ್ಮ ಪ್ರಿಪ್ರೇಷನ್ಗೋಸ್ಕರ ಅದಕ್ಕೋಸ್ಕರ ಲಾಸ್ಟ್ 1 ಡೇಯಲ್ಲಿ ಎಕ್ಸಾಕ್ಟ್ಲಿ ನೀವೇನು ಓದಬೇಕು. ಯು ವಿಲ್ ಶಾಕ್ ಟು ಸಿ ಮಕ್ಕಳೇ, ಕೆಲವೊಂದು ಟಾಪಿಕ್ಸ್ ಓದಿದ್ರೆ ನೀವು ಯು ಕ್ಯಾನ್ ಈಸಿಲಿ ಸ್ಕೋರ್ 50+ ಔಟ್ ಆಫ್ 70. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಟ್ ಎನಿ ಕಾಸ್ಟ್ ಬೇರ್ ಮಿನಿಮಮ್ ಇನ್ ಫಿಸಿಕ್ಸ್ ನನಗೆ ಔಟ್ ಆಫ್ 70ಗೆ 50 ಕೆಳಗಡೆ ಹೋಗಲೇಬಾರ್ದು ಅಟ್ ಎನಿ ಕಾಸ್ಟ್. ಅರ್ಥ ಆಯ್ತಾ? ಸೊ ಇಷ್ಟು ಓದ್ಕೊಂಡ್ರೆ ಸಾಕು ನಿಮ್ಮ ಮಕ್ಕಳು, ನೀವು ಆರಾಮಾಗಿ ಮಾಡ್ಬೋದು. ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ಟಾಪಿಕ್ ನಾವು. ನೋಡ್ರೋ, ನಿಮಗೇನು ಬೇಕು ಈಗ 50+ ಬೇಕು. ಐ ವಿಲ್ ಎಕ್ಸಾಕ್ಟ್ಲಿ ಟೆಲ್ ಪಾರ್ಟ್ ವೈಸ್ ಯಾವ ಟಾಪಿಕ್ ಎಕ್ಸಾಕ್ಟ್ಲಿ ನೀವು ಓದಬೇಕು ಅಂತ ಹೇಳ್ತೀನಿ. ನಾನು ಜಾಸ್ತಿ ನೋಡಿ, ನೀವೇ ಯೋಚನೆ ಮಾಡಿ ಮಕ್ಕಳು, ಎಷ್ಟು ಈಸಿ ಗೊತ್ತಾ ಇದು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಲುಕ್ ಇನ್ ಟು ದ ಫಸ್ಟ್ ಪಾರ್ಟ್ ಡಿ. ಅರ್ಥ ಆಯ್ತಾ? ಪಾರ್ಟ್ ಡಿ ನಿಮ್ಗೆ ಏನು ಬೇಕು, 15 ಮಾರ್ಕ್ಸ್ ಬೇಕಲ್ವಾ. ಇಷ್ಟೇ ಟಾಪಿಕ್ಸ್ ಮಕ್ಕಳು. ಒಂದು ಸರ್, ನೀವು ಯಾಕೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದೇರ್ ಮೇ ಬಿ ಚಾನ್ಸಸ್ ಅದರಲ್ಲಿ ಬರ್ಬೋದು, ಇದರಲ್ಲಿ ಬರ್ಬೋದು. ಆದರೆ 100% ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ 5 ಮಾರ್ಕ್ ಡಿರೈವೇಷನ್ ಬರುತ್ತೆ, 100% ಮೂವಿಂಗ್ ಚಾರ್ಜಲ್ಲಿ 100% ಬರುತ್ತೆ, ಸೆಮಿ ಕಂಡಕ್ಟರಲ್ಲಿ 100% ಬರುತ್ತೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಎರಡೇ ಟಾಪಿಕ್ಕು, ವೀಟ್ ಸ್ಟೋನ್ಸ್ ಬ್ರಿಡ್ಜು, ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಎರಡು ಟಾಪಿಕಾ ಸಿಂಪಲ್ ಆಗಿ. ಆ್ಯಂಡ್ ನಾನು ಈಗಲೇ ಹೇಳ್ತಾ ಇದ್ದೀನಿ ಮಕ್ಕಳೇ, ಇನ್ನೊಂದು ಐ ವಾಂಟ್ ಟೆಲ್ ಯು ಒನ್ ಥಿಂಗ್. ನಿಮ್ಮ ಹತ್ರ ಇನ್ಫೈನೈಟ್ ನಂಬರ್ ಆಫ್ ಟೈಮ್ ಇಲ್ಲ. ನೀವು ಕೂತ್ಕೊಂಡು ಗಂಟೆ ಲೈವ್ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಇನ್ನೆಲ್ಲೋ ಟೈಮ್ ವೇಸ್ಟ್ ಮಾಡಿಕೊಂಡು ದಯವಿಟ್ಟು ಹೇಳ್ತೀನಿ, ಯು ಡೋಂಟ್ ಹ್ಯಾವ್ ಸೋ ಮಚ್ ಟೈಮ್. ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದು 1 ಶಾಟ್ ಲೆಕ್ಚರ್ಸ್ ನಾನು ಇವತ್ತಲ್ಲ 6th of February ನಾನು ನಿಮಗೆ 3 days ಚಾಲೆಂಜ್ ಕೊಟ್ಟು ಮುಗಿಸಿದ್ದೆ. ನೆನಪಿದೆ ನಿಮಗೆ? MCQs, ನ್ಯೂಮರಿಕಲ್ಸ್ ಎಲ್ಲದುವೇ ಮುಗಿಸಿದ್ದೀನಿ. ಎಲ್ಲ ವೀಡಿಯೋಸ್ ಆಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನು ಸ್ಟಡಿ ಮಾಡಿ ಸಾಕು. ಅರ್ಥ ಆಯ್ತಾ? ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಟೈಮ್ ತುಂಬಾ ಪ್ರೀಸಿಯಸ್, ತುಂಬಾ. ಅರ್ಥ ಆಯ್ತಾ? ವಿ ಡೋಂಟ್ ಹ್ಯಾವ್ 10 days 20 days ಟು ಸ್ಟಡಿ. ನೀವು ಲೀಜರ್ ಆಗಿ ಜಸ್ಟ್ 1 ಮಾರ್ಕರ್ಸೇ ನೀವು ಆರಾಮಾಗಿ 5 hours 6 hours ಸ್ಟಡಿ ಮಾಡ್ತೀನಿ. ದಟ್ ಈಸ್ ನಾಟ್ ಪಾಸಿಬಲ್. ಅರ್ಥ ಮಾಡ್ಕೊಳ್ಳಿ ಇದು. ಅರ್ಥ ಆಯ್ತಾ? ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಎರಡೇ ಟಾಪಿಕ್ ಇರೋದು, ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್. ಮೂವಿಂಗ್ ಚಾರ್ಜಸಲ್ಲಿ ಎರಡೇ ಟಾಪಿಕ್ಕು, ಡ್ಯೂ ಟು ಸರ್ಕ್ಯುಲರ್ ಲೂಪ್ ಆ್ಯಂಡ್ ಡ್ಯೂ ಟು ಇವತ್ತು ಬೆಳಗ್ಗೆ ಲೈವಲ್ಲಿ ಹೇಳ್ತಾ ಇದ್ದೆ ನಿಮಗೆ. ಲೈವಲ್ಲೇ ಐ ವಾಸ್ ಟೀಚಿಂಗ್ ಆಲ್ ದಿಸ್. ದಟ್ ಟು ಐ ಫಿನಿಶ್ ಎಂಟೈರ್ ಲೈವ್ ಇನ್ 3 hours. ನನಗೆ ತುಂಬ 5 hours 6 hours 10 hours ಇಟ್ ಈಸ್ ಗೋಯಿಂಗ್ ಟು ವೇಸ್ಟ್ ಯುವರ್ ಟೈಮ್. ಅಗೇನ್ ಐ ಆಮ್ ಕಮಿಂಗ್ ಲೈವ್ ಅಗೇನ್ ಈವ್ನಿಂಗ್ ಆಲ್ಸೋ, ನೌ ಆಲ್ಸೋ. ಆ್ಯಂಡ್ ಇನ್ನೊಂದು ಪಾರ್ಟ್ 2 ನಾನು ರಿವಿಷನ್ ಮಾಡಬೇಡ ವಿತಿನ್ 2 to 3 hours. ಆ್ಯಂಡ್ ಸಾಕು ಅಷ್ಟು. ಅದ್ರಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಡೌಟ್ ಬಂದು ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಸಪ್ರೇಟ್ 1 ಶಾಟ್ ಲೆಕ್ಚರ್ಸ್ ದಯವಿಟ್ಟು ಅದು ನೋಡ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ಎರಡೇ ಟಾಪಿಕ್ ಇಲ್ಲಿ. ಸೆಮಿ ಕಂಡಕ್ಟರ್ಸ್ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಮಕ್ಕಳೇ, ಬಿಕಾಸ್ ಒಂದು ಫುಲ್ ರೆಕ್ಟಿಫೈ, ಹಾಫ್ ವೇವ್ ರೆಕ್ಟಿಫೈರು ಅದು ಕೇಳಿಲ್ಲ ಅಂತ ಹೇಳಿದ್ರು ಸಮ್ಟೈಮ್ಸ್ 5 ಮಾರ್ಕರ್ಗೆ ನೀವು ಮಾಡೆಲ್ ಪೇಪರ್ ಚೆಕ್ ಮಾಡಿದ್ರೆ ದೇ ಆಸ್ಟ್ ಅಬೌಟ್ ಎನರ್ಜಿ ಬ್ಯಾಂಡ್ ಅಂದರೆ ಏನು, ಫಾರ್ಮೇಷನ್ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಕ್ವಶನ್ ಬರುತ್ತೆ. ದ ಟಾಪಿಕ್ಸ್ ಆರ್ ವೆರಿ ಸ್ಮಾಲ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ನಿಮಗೆ ತುಂಬ ಟೈಮ್ ಕಡಿಮೆ ಇದೆ. ನೀವು ಹಾರ್ಡ್ಲಿ ಒಂದು ಡೇನೇ 24 hours 30 hours ಇರುತ್ತೆ ಅಷ್ಟೇ ನಿಮಗೆ. ಸೊ ಅದರಲ್ಲಿ ಜಸ್ಟ್ ಡಿರೈವೇಷನ್ಸ್, ಕರೆಂಟ್ 2 ಡಿರೈವೇಷನ್, ಮೂವಿಂಗ್ ಚಾರ್ಜ್ 2 ಡಿರೈವೇಷನ್, ಸೆಮಿ ಕಂಡಕ್ಟರ್ಸ್ 1-2 ಡಿರೈವೇಷನ್ಸ್ ಅಷ್ಟೇ. ಆ್ಯಂಡ್ ಸೆಮಿ ಕಂಡಕ್ಟರ್ ಐ ಥಿಂಕ್ ಐ ಹ್ಯಾವ್ ಡನ್ ದ ಎಂಟೈರ್ ಚಾಪ್ಟರ್ ಇನ್ ಅಂಡರ್ 40 minutes ಇನ್ 1 ಶಾಟ್. 40 minutes ಅಷ್ಟೇ ಎಲ್ಲ ಕವರ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಈ ಥರ ಇಷ್ಟು ನೋಡಿಕೊಂಡ್ರೆ 15 ಮಾರ್ಕ್ಸ್ ನನ್ನ ಪ್ರಕಾರ 100% ಬರುತ್ತೆ. ಅದು ಬಿಟ್ಟು ಗ್ಯಾರಂಟಿ ನೀವು ಆಲ್ರೆಡಿ ಓದಿರ್ತೀರಲ್ವ, ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಗಾಸ್ ಲಾ ಅವೆಲ್ಲ. ಸೊ ಆಬ್ವಿಯಸ್ಲಿ ವಿಲ್ ಸ್ಕೋರ್ 50 out of 15. ಅರ್ಥ ಆಯ್ತಾ? ನಂತರ 10 ಮಾರ್ಕರ್ಸ್ಗೆ ಎರಡೇ ಚಾಪ್ಟರ್ ನ್ಯೂಮರಿಕಲ್ ಹೇಳ್ತಾ ಇರೋದು ನಿಮಗೆ, AC ಕರೆಂಟ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ ಎರಡು ನೋಡ್ಕೊಳ್ಳಿ. ಯಾಕೆ 100% ಇವೆರಡರಲ್ಲಿ ಬಂದೇ ಬರುತ್ತೆ. ಬಟ್ ಫಸ್ಟ್ 2 ಚಾಪ್ಟರ್ಸ್ ಯಾವ್ದು ಚಾಪ್ಟರ್ ಬೇಕಾದ್ರೂ ಬರ್ಬೋದು. ರೇ ಆಪ್ಟಿಕ್ಸ್ ಯಾವ್ದು ಬೇಕಾದ್ರೂ ಬರ್ಬೋದು. ಅದಕ್ಕೋಸ್ಕರ ಇವೆರಡದು 100%. AC ಕರೆಂಟ್ ದಯವಿಟ್ಟು ಬಿಡಬೇಡಿ. ಇಟ್ಸ್ ಈಸಿ ಟಾಪಿಕ್. ಐ ಹ್ಯಾವ್ ಕವರ್ಡ್ ಆಲ್ ದ ನ್ಯೂಮರಿಕಲ್ಸ್. ತುಂಬ ಜನ ಸರ್ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ಮಾಡಿ ಅಂತ ಹೇಳ್ತಾ ಇದ್ರಿ. ಮಾಡೆಲ್ ಪೇಪರ್ ನ್ಯೂಮರಿಕಲ್ಸ್ ಆಲ್ರೆಡಿ 2 ತಿಂಗಳಿಂದಲೇ ಮಾಡಿದ್ದೀನಿ. ನೀವು ನೋಡಲ್ಲ ಅಷ್ಟೇ. ನೀವೆಲ್ಲ ನಾಳೆ ಎಕ್ಸಾಮ್ ಇವತ್ತು ನೋಡ್ತೀರಾ. ಅದಕ್ಕೆ ದಟ್ಸ್ ಅ ಪ್ರಾಬ್ಲಮ್. ಅರ್ಥ ಆಯ್ತಾ? ಸೊ ಎಲ್ಲ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸು, MCQs ಎಲ್ಲ ಕವರ್ ಮಾಡಿದ್ದೀನಿ. ಎರಡೇ ನ್ಯೂಮರಿಕಲ್ಸ್ ನೋಡ್ಕೊಳ್ಳಿ. ನಿಮ್ಮ ಟೈಮ್ ಇದ್ದರೆ ಬೇರೆ ಚಾಪ್ಟರ್ ನ್ಯೂಮರಿಕಲ್ಸ್ ನೋಡಿ, ನಾನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ. ಇವೆರಡು ನೋಡಿಕೊಂಡ್ರೆ ಅಟ್ಲೀಸ್ಟ್ ಔಟ್ ಆಫ್ 10 ಮಾರ್ಕ್ಸ್ 7 to 8 ಮಾರ್ಕ್ಸ್ ಒಂದು ಈಸಿಯಾಗಿ ಬರುತ್ತೆ. ಅಟ್ಲೀಸ್ಟ್ ನೀವು ಸ್ಟೆಪ್ಸ್ ಬರೆದು ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ಇಷ್ಟು ಓದೋಕ್ಕೆ ಎಷ್ಟೊತ್ತು ಬೇಕು ನಿಮಗೆ? ಎಷ್ಟೊತ್ತು ಬೇಕೋ 2 hours ಸಾಕು. 2 hours 2 to 3 hours ಪ್ರಿಪೇರ್ ಆಗ್ಬೋದು ನೀವು. ನಾನು ನಿಮಗೆಲ್ಲ ಓದಿ ಅಂತ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಅದಾದಮೇಲೆ ಪಾರ್ಟ್ ಸಿ ಅಲ್ಲಿ ಸರ್ ಏನು ಸರ್ ನೀವು ಇಷ್ಟೇ ಟಾಪಿಕ್ ಕೊಟ್ಟಿರೋ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಮೂವಿಂಗ್ ಚಾರ್ಜಸ್, EMI. ಇಲ್ಲೂ ಅಷ್ಟೇ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಮೂವಿಂಗ್ ಚಾರ್ಜಸ್, EMI. ಇಲ್ಲಿ ನೋಡಿದ್ರೆ ನೀವು ಈ 4 ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕ್ಸ್ ಬರುತ್ತೆ, 3 ಮಾರ್ಕ್ಸು ಬರುತ್ತೆ, 2 ಮಾರ್ಕ್ಸು ಬರುತ್ತೆ, 3 ಮಾರ್ಕ್ಸು ಬರುತ್ತೆ. ಈ ಪ್ರತಿಯೊಂದು ನಾವು ಆಲ್ರೆಡಿ ಅನಲೈಸ್ ಎಲ್ಲ ಮಾಡಿದ್ರೆ ಮಕ್ಕಳೇ. ಸೊ ಈ 4 ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕರ್ಸ್ 3 ಮಾರ್ಕರ್ಸ್ 2 ಬರುತ್ತೆ ಮಕ್ಕಳೇ.
ಅರ್ಥ ಆಯ್ತಾ? ನೀವು ಈ 2 ಚಾಪ್ಟರ್ನ ಕಂಪ್ಲೀಟ್ ಓದ್ಕೊಂಡ್ರೆ ಆ್ಯಂಡ್ ನೀವೇ ಸ್ಟಡಿಂಗ್ ಆಲ್ಸೋ ಫಾರ್ 5 ಮಾರ್ಕ್ಸ್ ಆರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ನೀವು ಬಿಗಿನಿಂಗಿಂದ ಓದಿರ್ತೀರ ಇದನ್ನು. ಈ 4 ಚಾಪ್ಟರ್ಸ್ನ ಓದ್ಕೊಂಡ್ರೆ ನೀವು ಆಲ್ಮೋಸ್ಟ್ ಇಷ್ಟು ಓದ್ಕೊಂಡ್ರು ನೀವು ಔಟ್ ಆಫ್ 15ಗೆ ನೀವು ಆರಾಮಾಗಿ 4 ಕ್ವಶನ್ ಬರುತ್ತಾ, 4 3 12 ಎಲ್ಲ ಟಾಪಿಕ್ಸ್ ಎಲ್ಲ ಸಿಂಪಲ್. ಇಲ್ಲೇ ಎಷ್ಟು ಬರುತ್ತೆ? ಪಾರ್ಟ್ 10ನಲ್ಲಿ ಪಾರ್ಟ್ ಬಿ ಅಲ್ಲಿ 4 ಚಾಪ್ಟರ್ಸ್ ಇದೆಯಾ, ಆರಾಮಾಗಿ 8 ಮಾರ್ಕ್ಸ್ ಬರುತ್ತೆ. ಇಲ್ಲೇ ನಿಮ್ಗೆ 20 ಮಾರ್ಕ್ಸ್ ಬಂತು, ಇಲ್ಲೊಂದು 15 ಮಾರ್ಕ್ಸು, 20 + 15 ಎಷ್ಟು 35, 35 + 1 7 ರಿಂದ 8 ಮಾರ್ಕ್ಸ್ ಇಲ್ಲಿ ತೊಗೊಂಡ್ರೆ ನೀವು ಇಲ್ಲೇ ನಿಮಗೆ 42 ಮಾರ್ಕ್ಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇಷ್ಟು ಓದೋದಕ್ಕೆ ನಿಮ್ಗೆ 4 ಗಂಟೆಯಿಂದ ಸಾಕು. 4 hours 5 hours ಅಲ್ಲಿ ಮುಗಿಸ್ಬೋದು. ದೆನ್ ಅದಾದ್ಮೇಲೆ ಐ ಆಮ್ ನಾಟ್ ಟೆಲಿಂಗ್ ಟು ಸ್ಟಡಿ ಆಲ್ಸೋ, ಈವನ್ ಅದರ್ ಚಾಪ್ಟರ್ಸ್ ಆರ್ ಈಸಿ. ಫಾರ್ ಎಕ್ಸಾಂಪಲ್ EM ವೇವ್ಸ್ ಈಸ್ ವೆರಿ ಈಸಿ. ನಾನು 15 ಮಿನಿಟ್ಸಲ್ಲಿ ಮುಗಿಸ್ತೀನಿ ಚಾಪ್ಟರ್ನ 1 ಶಾಟಲ್ಲಿ. ಬೆಳಗ್ಗೆ ರಿವಿಷನಲ್ಲಿ 5 ಮಿನಿಟ್ಸಲ್ಲಿ ಮುಗಿಸ್ದೆ. ನಿಮ್ಗೆ ಹೇಳಿ ಏನು ಓದ್ಬೇಕು ಅಂದ್ಬಿಟ್ಟು EM ವೇವ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸರ್ ಮ್ಯಾಗ್ನೆಟಿಸಮ್ ಮ್ಯಾಟರ್ ಮಾಡ್ತೀನಿ, ಮಾಡಿ. ಮ್ಯಾಗ್ನೆಟಿಸಮ್ ಮ್ಯಾಟರ್ ಇಸ್ ವೆರಿ ಓನ್ಲಿ ಪ್ರಾಪರ್ಟೀಸ್, ಜಸ್ಟ್ ಸಿ ಓನ್ಲಿ ಪ್ರಾಪರ್ಟೀಸ್. ಇವೆಲ್ಲ ಅಡಿಷ್ನಲ್ಲು. ಮ್ಯಾಗ್ನೆಟಿಸಮ್ ಮ್ಯಾಟರ್. ಸರ್ ಮಾಡರ್ನ್ ಫಿಸಿಕ್ಸ್ ಆ್ಯಕ್ಚುಲಿ ತುಂಬ ಈಸಿ ಮಕ್ಕಳೇ. ಮಾಡರ್ನ್ ಫಿಸಿಕ್ಸು ಐ ಆಮ್ ಟೆಲಿಂಗ್ ಯು ರೀಡ್ ಮಾಡರ್ನ್ ಫಿಸಿಕ್ಸ್ ಆಲ್ಸೋ. ನಿಮಗೆ ಟೈಮ್ ಇದ್ದರೆ. ಇಲ್ಲ ಸರ್ ಏನು ಓದೇ ಇಲ್ಲ ಸರ್, ನಾನು ಫಸ್ಟ್ ಇವೆಲ್ಲ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನನಗೆ ಐ ಡೋಂಟ್ ವಾಂಟ್ ಎನಿ ಒನ್ ಟು ಸ್ಕೋರ್ ಲೆಸ್ ದ್ಯಾನ್ 50 ಇನ್ ಫಿಸಿಕ್ಸ್ ಎಕ್ಸಾಮ್. ನನಗೆ 50ಗಿಂತ ಕಡಿಮೆ ಬರಬಾರ್ದು. ಐ ಆಮ್ ಕಮಿಂಗ್ ಟು ಎಕ್ಸಾಮಿನೇಷನ್ ಸೆಂಟರ್. ಐ ಡೋಂಟ್ ವಾಂಟ್ ಎನಿ ಒನ್ ಟು ಸೇ ಸರ್ ಐ ಆಮ್ ಗೆಟಿಂಗ್ 45-50 ಸೀನೇ ಇಲ್ಲ ನನಗೆ ಲೆಸ್ ದ್ಯಾನ್ 50. ಅರ್ಥ ಆಗಿದೆ ಕ್ಲಿಯರಾಗಿ? ಅದಾದಮೇಲೆ ದೆನ್ ಐ ಆಮ್ ಟೆಲಿಂಗ್ ಯು ಪಾರ್ಟ್ ಎ. ನೋಡ್ರೋ, ನಾನು ನಿಮಗೆ 200 MCQs ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಪ್ರತಿಯೊಂದು ಕ್ವಶನಲ್ಲಿ ಯಾವ ರೀತಿ ಚೇಂಜಸ್ ಕೇಳ್ತಾರೆ ವಿತಿನ್ 2.5 hours. ನೀವು ಅದನ್ನ 2x ಸ್ಪೀಡಲ್ಲಿ ನೋಡಿದ್ರೆ 1 hour 1.5 hour ಮುಗಿದೋಗುತ್ತೆ. ನೀವು ಅಷ್ಟು ನೋಡಿಕೊಂಡ್ರೆ ಆರಾಮಾಗಿ ಔಟ್ ಆಫ್ 15, ಐ ವಿಲ್ ನಾಟ್ ಟೆಲ್ 50 ಔಟ್ ಆಫ್ 15 ಬರುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ನೀವು ಆರಾಮಾಗಿ 10 ಮಾರ್ಕ್ಸ್ ಅಂತೂ ಸ್ಕೋರ್ ಮಾಡ್ಬೋದು. 10 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಆರಾಮಾಗಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂತೂ ಆರಾಮಾಗಿ ಒಂದು ಈಸಿ 3 ಮಾರ್ಕ್ಸ್ ಅಂತ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಕ್ಚುಲಿ ಈಸಿ ಇರುತ್ತೆ ಮಕ್ಕಳೇ. ಇಟ್ಸ್ ಜಸ್ಟ್ ಲೈಕ್ ಮ್ಯಾಚ್ ದ ಫಾಲೋಯಿಂಗ್. ಅವರೇ ಆನ್ಸರ್ ಕೊಟ್ಟಿದ್ರೆ ನೀವು ಇದು ಮಾಡಬೇಕಷ್ಟೇ ನೀವು. ಸೊ ಅದರಿಂದ ಆರಾಮಾಗಿ 20ಗೆ ನೀವು 3 ಮಾರ್ಕ್ಸ್ಗಳು ತೊಗೊಬೋದು. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ರಪ್ಪ, ಈಸಿಲಿ 50, 53, 55 ಇಷ್ಟು ನೋಡಿಕೊಂಡ್ರೆ ನೀವು ಬೇಕೆ ಸೆಕೆಂಡ್ PUC ಮಾರ್ಕ್ಸ್ ನಿಮ್ಮ ಫಿಸಿಕ್ಸಲ್ಲಿ 50ಗಿಂತ ಕಡಿಮೆ ಬರೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಹೇಳ್ತೀನಿ, ಟೈಮನ್ನು ವೇಸ್ಟ್ ಮಾಡಬೇಡಿ. ಎವ್ರಿ ಅವರ್ ನೋಡಿ ಮಕ್ಕಳೇ, ನೀವು ಬುಕ್ಕಿಂಗ್ ಕುತ್ಕೊಂತೀರಲ್ವಾ. ಫಾರ್ ಎಕ್ಸಾಂಪಲ್ ನಾನೀಗ ನಿಮ್ದು ಯಾವ್ದು MCQ ರೆಡಿ ಮಾಡೋಕ್ಕಂದ್ರೆ ನನಗೆ ಆಗುತ್ತೆ ಆ್ಯಕ್ಚುಲಿ. ಐ ಸಿಟ್ 5 ನಿಮಿಷ 2 ಅವರ್ ಲೈವಲ್ಲಿ ಇದ್ದಾರೆ ಪ್ರಿಪೇರ್ ಆಗ್ಬೋದು ಅಂದ್ಬಿಟ್ಟು ಕುತ್ಕೊತೀನಿ. 3 hours ಆಗ್ಬಿಡುತ್ತೆ, 4 hours ಆಗ್ಬಿಡುತ್ತೆ. ಸೊ ಟೈಮ್ ಅನ್ನೋದು ಸಖತ್ ಫಾಸ್ಟಾಗಿ ಹೋಗುತ್ತೆ. ಬಿಕಾಸ್ ನಿಮ್ಮ ಟೈಮ್ ಒನ್ ಡೇ ಉಳಿದಿರೋ ತುಂಬ ಫಾಸ್ಟಾಗಿ ಹೋಗುತ್ತೆ. ಯು ಶುಡ್ ಬಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿ ಟೈಮ್ ಕೊಡ್ತೀರಾ, ಎಲ್ಲಿ ಸ್ಪೆಂಡ್ ಮಾಡ್ತೀರಾ, ನೀವೊಂದು 5 hours ಸ್ಪೆಂಡ್ ಮಾಡ್ತೀರಾ, 6 hours ಸ್ಪೆಂಡ್ ಮಾಡ್ತೀರಾ ಅಂದರೆ ನಿಮ್ಗೆ ಅದರಿಂದ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ಆಯಿತಾ? ಯಾರು ಲೆಸ್ ದ್ಯಾನ್ 50 ನನ್ನ ಸ್ಕೋರ್ ಮಾಡಲೇಬಾರ್ದು ಫಿಸಿಕ್ಸಲ್ಲಿ. ಬಿಕಾಸ್ ದಿಸ್ ಈಸ್ RP ಸರ್ ಸಬ್ಜೆಕ್ಟ್ ಆ್ಯಂಡ್ ಯುವರ್ ಆಲ್ ಮೈ ಆರ್ಮಿ. RP ಸರ್ಸ್ ಆರ್ಮಿ ನೀವೆಲ್ಲರೂ. ಅರ್ಥ ಆಯ್ತಾ ಕ್ಲಿಯರಾಗಿ? ಅಷ್ಟೇ ಮಕ್ಕಳೇ, ನಿಮ್ಗೆ ಇನ್ನೇನಾದರೂ ಬೇಕಾದರೆ ಕಮೆಂಟ್ ಮಾಡಿ. ನಾನು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ, ನಿಮ್ಗೆ ಬಿಡೋದೇ ಇಲ್ಲ ನಿಮ್ಮನ್ನು. ಹಾಗೆ ನಮ್ಗೆ ಕಮಿಂಗ್ ಲೈವ್ ಟುಡೇ ಆಲ್ಸೋ. ನಾಳೆ ಒಂದು ಫೈನಲ್ ರಿವಿಷನ್ ಇದೆ. ಫೈನಲ್ ರಿವಿಷನ್ ನಾನು ಗಂಟೆಗಳು ತೊಗೊಳೋದಿಲ್ಲ, ಒಂದು 2 hours ಮುಗಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಏನೇ ಡೌಟ್ಸ್ ಇದು ಬಂದು ಅಟೆಂಡ್ ಆಗಿ. ಆ್ಯಂಡ್ ನನ್ನ ಲೈವ್ ಸೆಷನ್ಸು, ನನ್ನ 1 shot ಲೆಕ್ಚರ್ಸ್ ತುಂಬಾ ಶಾರ್ಟೆಸ್ಟ್ ಆಗಿರುತ್ತೆ. ಅದರ ಶಾರ್ಟೆಸ್ಟ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಗಿವ್ ಆಲ್ ದ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಚೆನ್ನಾಗಿ ಓದಿ, ಟೆನ್ಷನ್ ತೊಗೊಬೇಡಿ, ಸ್ಟ್ರೆಸ್ ಫ್ರೀ ಆಗಿ ಓದಿ ಮಕ್ಕಳೇ. ಅರ್ಥ ಆಯ್ತಾ? RP ಸರ್ ಇಸ್ ದೇರ್. ಫಿಸಿಕ್ಸ್ ಎಕ್ಸಾಮ್ ಪೇಪರ್ ಚೆನ್ನಾಗಿ ಬರುತ್ತೆ. ನೀವಂತೂ ಯಾರು 50 ಕೆರಡೆ ಅಂತೂ ಸ್ಕೋರ್ ಮಾಡೋ ಚಾನ್ಸೇ ಇಲ್ಲ. ಆಯಿತಾ? ದಟ್ಸ್ ಇಟ್. ಸಿ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಅಂಡ್ ಟೇಕ್ ಕೇರ್ ಮೈ ಡಿಯರ್ ಆರ್ಮಿ.